ಇನ್ನು ಖರ್ಗೆ ನಿವಾಸದಲ್ಲಿ ರಾಜ್ಯ ರಾಜಕೀಯದ ಮಹತ್ವದ ಚರ್ಚೆ ಆಗಿದೆ. ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಒಂದು ಸುತ್ತಿನ ಮಾತುಕತೆ ನಡೆಸಿದ್ದಾರೆ. ಖರ್ಗೆ ನಿವಾಸದಲ್ಲಿ ರಾಜ್ಯ ರಾಜಕೀಯದ ಬಗ್ಗೆ ಇವತ್ತು ಹೈ ಪ್ರೊಫೈಲ್ ಮೀಟಿಂಗ್ ನಡೆಯಿತು. ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಮೊದಲ ಸುತ್ತಿನ ಮಾತುಕತೆ ನಡೆಸಿದ್ರು. ಇನ್ನೆರಡು ದಿನದಲ್ಲಿ ರಾಜ್ಯ ರಾಜಕೀಯ ಏನಿದೆ ಅದರ ಬಗ್ಗೆ ನಿರ್ಧಾರ ಮಾಡಲಾಗುತ್ತೆ. ಸರ್ಕಾರ ಮತ್ತು ಕೆಪಿಸಿಸಿ ಎರಡೂ ಸ್ಥಾನದ ಬಗ್ಗೆ ಕೂಡ ನಿರ್ಧಾರ ಸಾಧ್ಯತೆ ಆಗಿದೆ. ಸಿದ್ದು ಡಿಕೆ ಇಬ್ಬರಿಗೂ ಕೂಡ ದೆಹಲಿಗೆ ಕರೆದು ನಂತರ ಅಲ್ಲೊಂದು ಮೀಟಿಂಗ್ ಮಾಡಿ ಕೇವಲ ಸರ್ಕಾರ ಮಾತ್ರ ಅಲ್ಲ, ಪಕ್ಷದ ನೇತೃತ್ವದ ಬಗ್ಗೆ ಕೂಡ ಚರ್ಚೆ. ಯಾಕಂದರೆ 2028ರ ಚುನಾವಣೆಗೆ ಈಗಿನಿಂದಲೇ ಒಂದಷ್ಟು ತಯಾರಿಗಳಾಗ್ತಾ ಇದೆ. ಮುಂದೆ ಆಗುವಂಥ ನಿರ್ಧಾರಗಳು, ಅದರಿಂದ ಏನು ಪ್ಲಸ್ ಆಗುತ್ತೆ, ಏನು ಮೈನಸ್ ಆಗುತ್ತೆ, ಇದೆಲ್ಲದರ ಬಗ್ಗೆ ಕೂಡ, ಸಾಧಕ ಬಾಧಕಗಳ ಬಗ್ಗೆ ಕೂಡ ಚರ್ಚೆ ನಡೆಸಲಾಗುತ್ತೆ. ಯಾಕೆಂದರೆ ಈಗ ತೆಲಂಗಾಣ, ಕರ್ನಾಟಕ ಎರಡು ಮಾತ್ರ ಇಡೀ ಭಾರತ ದೇಶದಲ್ಲಿ ನೋಡಿದ್ರೆ ಕಾಂಗ್ರೆಸ್ಗೆ ಒಂದು ಹೋಲ್ಡ್ ಇರುವಂಥ ರಾಜ್ಯಗಳು ಅಂತಂದರೆ, ಹಾಗಾಗಿ ಅಲ್ಲಿ ತುಂಬ ಪ್ರಯೋಗಗಳನ್ನು ಮಾಡೋದು, ಬದಲಾವಣೆಗಳನ್ನು ಮಾಡೋದು, ಮೂಲಕ ಇರುವಂಥ ಎರಡು ರಾಜ್ಯಗಳಲ್ಲೂ ಕೂಡ ಒಂದಷ್ಟು ಡಿಸ್ಟರ್ಬ್ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಈಗ ಭಾಳ ಸೂಕ್ಷ್ಮವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಮುಂದಿನ ನಿರ್ಧಾರಗಳನ್ನು ಕೈಗೊಳ್ಳುವಂಥ ನಿರೀಕ್ಷೆ ಇದೆ. ಮತ್ತೊಂದು ಸುತ್ತಿನ ಮಾತುಕತೆ ಇಬ್ಬರ ನಡುವೆ ಆಗ್ಬೋದು, ಖರ್ಗೆ ಮತ್ತು ರಾಹುಲ್ ಗಾಂಧಿ ನಡುವೆ ಅಂತ ಸದ್ಯಕ್ಕೆ ಮಾಹಿತಿ ಇದೆ. ಪಕ್ಷದಲ್ಲಿ ಮುಂದೆ ಆಗುವಂಥ ನಿರ್ಧಾರಗಳಿಂದ ಏನೆಲ್ಲ ಪರವಾದಂಥ ಅಭಿಪ್ರಾಯಗಳು ವ್ಯಕ್ತವಾಗ್ಬೋದು, ಏನು ವಿರೋಧ ವ್ಯಕ್ತವಾಗ್ಬೋದು, ಈ ಸಂಪುಟ ಪುನರಚನೆ ಸಂಬಂಧಪಟ್ಟ ಹಾಗೆ ಕೂಡ ಪ್ರಶ್ನೆಗಳಿದ್ವು. ಸೊ ಹೀಗೆ ಇದರ ಬಗ್ಗೆ ಎಲ್ಲ ಚರ್ಚೆ ಆಗುತ್ತೆ.